ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ದೇಶ. ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು. ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರಜಾಪ್ರಭುತ್ವ ಚೆನ್ನಾಗಿರಬೇಕು ಅಂದರೆ ಮತದಾನ ಕರೆಕ್ಟಾಗಿ ಆಗಬೇಕು. ನಮ್ಮ ಮತ ಚಲಾಯಿಸುವಂಥ ಹಕ್ಕು ಮತ ಸರಿಯಾಗಾದರೆ ಪ್ರಜಾಪ್ರಭುತ್ವ ಬೆಳೀತದೆ, ಉಳಿತದೆ. ಸೊ ಮತಗಳನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಬೆಳೆಸುವಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಎಲ್ಲರಿಗೂ. ಈ ದಿನ ಪ್ರತಿ ಜಿಲ್ಲೆಯಿಂದನೂ 10 ಜನ ರೈಡರ್ಸು ತುಂಬ ಕಷ್ಟಪಟ್ಟು ದೂರದಿಂದ ಬಂದಿದ್ದಾರೆ. ನಮ್ಮ CM ಸಾಹೇಬ್ರ ಜೊತೆಲಿ ಮತ್ತು DCM ಸಾಹೇಬ್ರ ಜೊತೆಲಿ ಒಂದು ಬೈಕ್ ರೈಡ್ ಮಾಡಬೇಕು ಅಂತ. ಬೈಕ್ ರೈಡರ್ಸ್ ಅಂದರೆ ಯೂಶ್ವಲಿ ಏನು ಅಂದ್ಕೊತಾರೆ, ಎಲ್ಲ ವೀಲಿಂಗ್ ಮಾಡೋರು ಚಪ್ರಿಗಳು ಅಂದ್ಕೊಂಡಿರ್ತಾರೆ. ಆದರೆ ದಯವಿಟ್ಟು ಈ ಒಂದು ಕಂಪ್ಯಾರಿಸನ್ನ ಕಮ್ಮಿ ಮಾಡ್ಕೋಬೇಕು. ಒಬ್ಬ ಬೈಕ್ ರೈಡರ್ ಆಗಬೇಕು ಅಂದ್ರೆ ಅವನು ಪ್ಯಾಷನೇಟಿಂದ ಆಗಿರ್ತಾನೆ. ಅವನು ಮೇಲಿಂದ ಕೆಳಗಡೆ ತನಕ ಅವ್ನು ರೆಡಿ ಆಗಬೇಕು ಅಂದರೆ 50,000 to 60,000 ರೂಪಾಯಿ ಖರ್ಚು ಮಾಡಿ ಅವನು ಜಾಕೆಟು, ಸೇಫ್ಟಿ ಎಲ್ಲ ಇರುತ್ತೆ. ಸೊ ರೈಡರ್ಸ್ ಅಂದರೆ ನಿಮ್ಮ ಮನೆ ಹತ್ರ ವೀಲಿಂಗ್ ಮಾಡ್ತಾರಲ್ಲ ಅವ್ರು ಬೇರೆ, ನಾವು ಬೇರೆ, ಎರಡನ್ನೂ ಕಂಪೇರ್ ಮಾಡಿಬಿಡಿ. ಎಲ್ಲರಿಗೂ ಈ ದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಆಲ್ ದಿ ಬೆಸ್ಟ್. ಈ ದಿನ ನಾವು ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡೋಕ್ಕೆ ಕನಿಷ್ಠ 10 ಮಂದಿ ನಾವು ಕೋಲಾರಿಂದ ಬೈಕ್ ರೈಡರ್ಸ್ ಏನಿದೆ ಬಂದಿದ್ದೀರಿ. ಇದಕ್ಕೆ ನಾವು ನಮ್ಮ ಕೋಲಾರ ಜಿಲ್ಲಾ ಆಡಳಿತ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ನಮ್ಮ ಎಲ್ರಿಗೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀರಿ. ಅವರು ನಮಗೆ ಆಯ್ಕೆ ಮಾಡಿ ನಮಗೆ ಈ ಆಚರಣೆಗೆ ಕಲಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಮತ ನಮ್ಮ ಹಕ್ಕು ಅಂತ ಹೇಳಿಬಿಟ್ಟು ಏನಿದು ಕಾನ್ಸೆಪ್ಟ್ ಇದೆ, ಇದು ಒಳ್ಳೆ ಕಾನ್ಸೆಪ್ಟು. ಇದು ಅವೇರ್ನೆಸ್ ತರಿಸೋದು ಒಳ್ಳೆ ಒಂದು ಐಡಿಯಾಲಜಿ ನಮ್ಮ ಸರ್ಕಾರ ಮಾಡಿದೆ. ಸೊ ಇದ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸಿ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಮತ ನಮ್ಮ ಹಕ್ಕಕ್ಕೆ ಜಯಕಾರ ಆಗ್ತೀರಿ. ಥ್ಯಾಂಕ್ ಯು. ಹಿಂದಿನ ನಾವು ನೋಡ್ತಾ ಇದ್ದೀರಿ, ಮತದಾನ ಗಳ್ಳತನ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ನಮ್ಮ ಸರ್ಕಾರ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮದ ಮೂಲಕ ರ್ಯಾಲಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನೋಡ್ಕೋಬೇಕು, ಪ್ರತಿಯೊಬ್ಬರು ಅವ್ರ ಬೂತ್ಗಳಲ್ಲಿ ನೋಡ್ಕೋಬೇಕು. ಮತ ಕಳ್ಳತನ ಎಲ್ಲಾಗ್ತಾ ಇದೆ, ಅದನ್ನು ನಿಷೇಧ ಮಾಡಬೇಕು. ತುಂಬಾ ನೋಡ್ತಾ ಇದ್ದೀವಿ ನಾವು. ಮೊನ್ನೆ ರಾಹುಲ್ ಗಾಂಧೀಜಿಯವರು ಹೇಳಿದ್ದಾರೆ, ಎಲ್ಲರಿಗೂ ಮೋಸ ಆಗದಿರ ನೋಡ್ಕೊಳ್ಳಿ, ಪ್ರಜಾಪ್ರಭುತ್ವಕ್ಕೆ ನಾಶ ಮಾಡಬೇಡಿ, ಸಂವಿಧಾನಕ್ಕೆ ನಾಶ ಮಾಡಬೇಡಿ ಅಂತ ಹೇಳ್ತಾ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು. ಎಲ್ಲ ನಮ್ಮ ಕೋಲಾರ ರೈಡರ್ಸ್ಗೂ ನಾನು ಈ ದಿನದ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಹೇಳ್ತೀನಿ. ನಮ್ಗೆ ಆಯ್ಕೆ ಮಾಡಿಕೊಟ್ಟಂತಹ DC ಸಾಹೇಬ್ರಾಗಿರ್ಬೋದು, ನಮ್ಮ ನಗರಸಭೆ ನವೀನ್ ಚಂದ್ರ ಸರ್ ಪೌರಾಯುಕ್ತರಾಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ನಾವು ಕೊಡಗಿನಿಂದ ಬಂದಿದ್ದೇವೆ. 10 ರೈಡರ್ಸ್ ಫ್ರಮ್ ಕೊಡವ ಫ್ರೀ ರೈಡರ್ಸ್ ಆ್ಯಂಡ್ ಕೊಡಗು ಜಾವಾ SD ಕ್ಲಬ್. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ. ವಿ ಆರ್ ವೆರಿ ಹ್ಯಾಪಿ ವಿತ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಒಂದು ರಿಕ್ವೆಸ್ಟ್ ಗೌರ್ಮೆಂಟ್ ಮೇಲೆ ನಮ್ಮದು, ಈಗ ಆಧಾರ್ ಕಾರ್ಡ್ನ ಲಿಂಕ್ ಮಾಡಲಿ ನಮ್ಮ ವೋಟರ್ಸ್ ಐಡಿಗೆ. ಸೊ ದಟ್ ಈಸ್ ದ ಓನ್ಲಿ ರಿಕ್ವೆಸ್ಟ್ ವಾಟ್ ವಿ ಹ್ಯಾವ್. ನನ್ನ ಮತ ನನ್ನ ಹಕ್ಕು. ಪ್ರಜಾಪ್ರಭುತ್ವ ದಿನಾಚರಣೆಗೆ ಜಯವಾಗಲಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಜಯವಾಗಲಿ. ಇದು ನಮ್ಮ ಮತ ನಮ್ಮ ಹಕ್ಕು ಅಲ್ಲ, ಹಕ್ಕು ಜೊತೆ ಇದು ನಮ್ಮ ಕರ್ತವ್ಯ. ಎಲ್ಲ ಭಾರತ ದೇಶದ ಪ್ರತಿಯೊಬ್ಬರು ಕೂಡ ನಾವು ಮತದಾನ ಮಾಡೋದು ಅದು ನಮ್ಮ ಹಕ್ಕಿನ ಜೊತೆ ಕರ್ತವ್ಯ ಅಂತ ತಿಳ್ಕೊಂಡು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವನು ಮಾಡಿರೋದ್ರಿಂದ ಪ್ರಜಾಪ್ರಭುತ್ವಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾ, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು. ಗಂಡು ಮೆಟ್ಟಿದ ನಾಡು ಹಾವೇರಿಯಿಂದ ಬಂದಿದ್ದೀವಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಮ್ಮ ಮತ ನಮ್ಮ ಹಕ್ಕು. ಪ್ರಜಾಪ್ರಭುತ್ವ ದಿನಾಚರಣೆ ಚಿತ್ರದುರ್ಗದಿಂದ ಬಂದಿದ್ದೀವಿ ನಾವು. ಈ ಒಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಆರ್ಗನೈಸಿಂಗ್ ಆಗಿರ್ಬೋದು ಮತ್ತು ನಮ್ಮ ಒಂದು ಸಂವಿಧಾನದ ಇದಾಗಿರ್ಬೋದು ತುಂಬ ಚೆನ್ನಾಗಿದೆ. ಆಲ್ ಓವರ್ ಕರ್ನಾಟಕದಿಂದ ಆಲ್ಮೋಸ್ಟ್ 310 ಬೈಕು 31 ಜಿಲ್ಲೆಗಳಿಂದ ಬೈಕ್ಗಳು ಬಂದಿದೆ. ತುಂಬ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿದೆ ಗೌರ್ಮೆಂಟು. ಯಾಕೆ ಅಂತಂದರೆ ಈಗ ಬ್ರೇಕ್ಫಾಸ್ಟ್ ಮಾಡೋದು, ಈಗ ಒಂದು 5 ಮಿನಿಟ್ಸು 10 ಮಿನಿಟ್ಸ್ ಬ್ಯಾಕ್ ಬ್ರೇಕ್ಫಾಸ್ಟ್ ಮಾಡೋದು ಅಲ್ಟಿಮೇಟಾಗಿ ಕೊಟ್ಟರು. ಹೈಜೆನಿಕ್ ಆಗಿತ್ತು. ವಾಶ್ರೂಮ್ಸಿಂದ ಹಿಡಿದು ಎವ್ರಿಥಿಂಗ್ ಟೋಟಲಿ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದಾರೆ. ಖುಷಿ ಆಯಿತು. ಎಲ್ಲ ರೈಡರ್ಸು ಆಲ್ಮೋಸ್ಟ್ ಎಲ್ಲರೂ ಖುಷಿಯಾಗಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಇಯರು ಈವೆಂಟ್ ಮಾಡಿದ್ರೆ 100% ವಿ ಆರ್ ಒನ್ ಆಫ್ ದಿ ವಾಲಂಟಿಯರ್ಸು ಫ್ರಮ್ ಚಿಕ್ಕಮಗಳೂರು ಬುಲೆಟ್ ರೈಡರ್ಸ್ ಕ್ಲಬ್ಬಿಂದ 100% ವಿ ಆರ್ ಒನ್ ಆಫ್ ದಿ ವಾಲಂಟಿಯರ್ಸ್. ಥ್ಯಾಂಕ್ ಯು. ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ಹಾಗೂ ಈಗ ಯಂಗ್ಸ್ಟರ್ಸು 18-19 ಇಯರ್ಸಿಗೆ ಏನು ವೋಟಿಂಗ್ ಪವರ್ ಕೊಟ್ಟಿದ್ದಾರೆ ಗೌರ್ಮೆಂಟು, ಅದನ್ನು ದಯವಿಟ್ಟು ಚಲಾವಣೆ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿ. ಓಟು ನಮ್ಮ ಹಕ್ಕು, ಓಟು ನಮ್ಮ ಹಕ್ಕು ಹೇಳ್ತಾರೆ. ಪರ್ಸೆಂಟೇಜ್ ಆಫ್ ವೋಟಿಂಗು 52, 53%, 60% ಆಗುತ್ತೆ. ನೀವು ಕಾಂಗ್ರೆಸ್ಗಾರ ಹಾಕಿ, BJPಗಾರ ಹಾಕಿ, ದಳಕ್ಕಾರ ಹಾಕಿ, ಬಟ್ ವೋಟ್ ಮಾಡಿ. 18 ವರ್ಷ 20 ವರ್ಷದ ಹುಡುಗರುಗಳಿದ್ರಲ್ಲ, ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಕೆರೆಯೋದಲ್ಲ, ದಯವಿಟ್ಟು ಬಂದ್ಬಿಟ್ಟು ವೋಟ್ ಮಾಡಿ.